ನನ್ನ ಆತ್ಮೀಯ ಮಿತ್ರರು ಸಂತೋಷ್ ಲಾಡ್ ಅವರು ಇವತ್ತು ಅವರ ಬದುಕಿನ ಸಾಧನೆ ಜೊತೆಯಲ್ಲಿ ಹುಟ್ಟು ಹಬ್ಬ ನಾವೆಲ್ಲ ಆಚರಣೆ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ. ಅದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಎಲ್ಲ ಶ್ರೀಗಳ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅರ್ಪಿಸಲಿಕ್ಕೆ ಬಯಸ್ತೇನೆ. ತುಕಾರಾಮರಿದ್ದಾರೆ, ಇನ್ನು ಭಾಳ ಗಣ್ಯರೆಲ್ಲ ಇದ್ದಾರೆ. ನಮ್ಮ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಕೂಡ ಇದ್ದಾರೆ, ಕೆಲವು ಚೇರ್ಮನ್ಸ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆ್ಯಂಡ್ ಕಂಗ್ರಾಚುಲೇಟ್ ಆಲ್ ದಿ ಸ್ಪಾನ್ಸರ್ಸ್. ಯಾರು ಸ್ಪಾನ್ಸರ್ಸ್ ಮಾಡಿದಿರಿ ಈ ಇವೆಂಟ್ಗೆ, ಸಾವಿರಾರು ಫಲಾನುಭವಿಗಳಿಗೆ ಸಹಾಯ ಮಾಡಬೇಕು ಬಂದಿದ್ದೀರಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಆ್ಯಂಡ್ ಕಂಗ್ರಾಚುಲೇಟ್ ಆಲ್ ದಿ ಆಫೀಸರ್ಸ್, all the heads of the companies, CEOs, management. I have seen the list of all of them who have been supported here. I just had a small lookout of all those people who have been helping us more than hundreds of institutions. On behalf of the government and people of Karnataka, I would like to thank you for this great gesture you have come upon. You are doing a great service on the CSR, whatever you would like to help us. I would like to thank you. ಇವತ್ತು ಸಂತೋಷ್ ಲಾಡ್ ಈ ಲೇಬರ್ ಡಿಪಾರ್ಟ್ಮೆಂಟ್ ಹಿಂದೆನೂ ನಾವು ಕೊಟ್ಟಿದ್ದೆವು, ಈಗಲೂ ತೆಗೆದುಕೊಂಡಿದ್ದಾರೆ. ಈ ಫಿಂಗರ್ ಟಿಪ್ಸಲ್ಲಿ ಅವ್ರಿಗೆ ಈ ಲೇಬರ್ ಇಲಾಖೆ ಲೇಬರ್ ಸಮಸ್ಯೆ ಎಲ್ಲ ಕೂಡ ಅವ್ರಿಗೆ ಅರಿವಿದೆ. ಅನೇಕ ಹೊಸ ಕಾಯ್ದೆಗಳನ್ನು ಕೂಡ ತೆಗೆದುಕೊಂಡು ಬಂದು ಇವತ್ತು 2025ರಲ್ಲಿ ಇದಕ್ಕೆ ಒಂದು ಕಾಯ್ದೆನ ಕೂಡ ಇವತ್ತು ಜಾರಿ ತಂದು ಕಾರ್ಮಿಕರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಕನ್ವೆ ಆ್ಯಂಡ್ ಗೈಡ್ ಮೈ ಫ್ರೆಂಡ್ ಮಿಸ್ಟರ್ ಸಂತೋಷ್ ಲಾಡ್ and any of the government officials. You should not look at the employee, you should look at the employer also, who has created more jobs, who have been helping us. Without employer, no employee can do anything. If the employer is strong, the employees will be strong. If employer doesn't have more financial strength, he can't then. So you should have a balance between them. Politically we may speak other things. Why they are not going to Kerala? Why they are not going to other parts of the country where this communist attitude is there? So ಇವೆಲ್ಲ ನಾವು ಆಲೋಚನೆ ಮಾಡಬೇಕು. ಇವತ್ತು ಫಾಕ್ಸ್ಕಾನ್ ಇಲ್ಲಿ ಬಂದಿದ್ದಾರೆ. I think I am there. The list, first list ನೋಡಿದೆ. More than 30,000 employees create ಮಾಡಿದ್ದಾರೆ. Their average salary for PUC students about 30 to 40,000 rupees. It is not a small venture. For example, I am telling, for everyone we should see that they are also comfortable, the management and even the employees also comfortable. That's it, because in the entire country the wages is very high as far as Karnataka is concerned. We should say that equality is there, because the population in Karnataka, in Bangalore, has become 1.4 crores. This is because all of them wanted to come to Bangalore. That is what. Anyway, I don't want to discuss in public on this issue. I have been telling my friends. So ನಾನು ಯಾವಾಗಲೂ ಕೂಡ ನಮ್ಮ ಸಂತೋಷ್ ಲಾಡ್ಗೆ ಕ್ಯಾಪಿಟಲ್ ಕೂಡ ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೆಲ್ಲ ಜಗತ್ತಿನಲ್ಲಿ 130 ಕೋಟಿ ಅಂಗವಿಕಲರು ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ವಿಶೇಷ ಚೇತನರು ಕೂಡ ಇದ್ದಾರೆ. ಒಟ್ಟು ಭಾರತದಲ್ಲಿ 2.6 crores ಇದೆ ಅನ್ನೋದು ಕೂಡ ಮಾಹಿತಿ ಇದೆ. ಕರ್ನಾಟಕದಲ್ಲಿ 13.2 ಲಕ್ಷ ಅಂಗವಿಕಲರಿದ್ದಾರೆ ಅನ್ನೋದು ಇದೆ.
ಸೊ ಇವತ್ತು ಇವರೆಲ್ಲರೂ ಕೂಡ ವಿಚಾರವಾಗಿ ಇವರು ಮತ್ತು ಮಹಿಳಾ ಕಲ್ಯಾಣ ಅವರಿಬ್ಬರು ಸೇರಿ ಚೆನ್ನಾಗಿ ಕೆಲಸ ಕೂಡ ಇವತ್ತು ನಡೀತಾ ಇದೆ. ಆಮೇಲೆ ಲೇಬರ್ ವೆಲ್ಫೇರ್ ಬೋರ್ಡ್ ವತಿಯಿಂದ ವಿವಿಧ ರೀತಿಯಲ್ಲಿ ಸಹಾಯ ಮಾಡುವಂಥ ಕೆಲಸ ಇವತ್ತು ಸಂತೋಷ್ ಗೀಗ್ ವರ್ಕರ್ಸು ಬೇರೆ ಬೇರೆಯವರೆಲ್ಲ ಕೂಡ ಹೊಸ ಕಾನೂನನ್ನು ತಂದು ಅವರಿಗೆ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಶ್ರೀಗಳು ನಾವು ಎಲ್ಲ ಶ್ರೀಗಳು ವೇದಿಕೆಯಲ್ಲೆಲ್ಲ ಕೂಡ ಎಲ್ಲ ಧರ್ಮದ ಜಾತಿ ಶ್ರೀಗಳು ಎಲ್ಲ ಕೂಡ ಬಂದಿದ್ದಾರೆ. ಅವರು ನಾವು ಬಂದಿರೋದು ಫೌಂಡೇಶನ್ನು ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಇವತ್ತು ಏನು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಇಷ್ಟು ಮಾತ್ರ ನಾನು ಬಯಸ್ತಾ ಇದ್ದೇನೆ. ಸೊ ವಿಶೇಷ ವಿಕಲಚೇತನರಿಗೆ ದೇವರು ವರನೂ ಕೊಡಲಿಲ್ಲ, ಇಲ್ಲ ಶಾಪನೂ ಕೊಡಲಿಲ್ಲ. ನಿಮಗೆಲ್ಲ ಕೊಟ್ಟದ್ದು ಒಂದು ಪರೀಕ್ಷೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾರು ಮಾನಸಿಕವಾಗಿ ನೀವು ದುಡಿಗೆಡಬಾರ್ದು. ಈಗ ಗಣೇಶನ್ ತೆಗೆದುಕೊಳ್ಳಿ, ತಲೆ ಒಂಥರ ಇದೆ, ಹೊಟ್ಟೆ ಒಂಥರ ಇದೆ, ಕೊರಳು ಒಂಥರ ಇದೆ. ಅವನು ನಾವು ವಿಕಲಿತ ಅಂತ ಕರೀಬೋದು, ಆದರೆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ನಾಯಕ ವಿಜಯಕ್ಕೆ ನಾಯಕ ವಿನಾಯಕ. ಸೊ ಹಂಗೆ ನೀವು ಕೂಡ ನಿಮ್ಮ ಆತ್ಮಧೈರ್ಯವನ್ನು ತಾವು ಮಾಡಬೇಕು. ನಿಮ್ಮಲ್ಲಿ ಏನೋ ಒಂದು ಕಡಿಮೆ ಇದೆ ಅಂತ ದೇವರು ಸೃಷ್ಟಿ ಮಾಡೋದು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಗೌರ್ಮೆಂಟು ಸರ್ಕಾರ ಕೂಡ ಪ್ರತಿ ಹಂತದಲ್ಲೂ ಕೂಡ ನಿಮ್ಮದು ತಪ್ಪಿಲ್ಲ, ನಿಮ್ಮ ತಂದೆ ತಾಯಿಗಳದ್ದು ತಪ್ಪಿಲ್ಲ. ಇದೊಂದು ಪ್ರಕೃತಿಯ ನಿಯಮ. ಆ ನಿಯಮದಲ್ಲಿ ನೀವೆಲ್ಲ ಸೇರಿ ಕೆಲಸವನ್ನು ಇವತ್ತು ನೀವು ಮಾಡ್ಕೊಳ್ತಾ ಇದ್ದೀರಿ. ಸೊ ಅದರಿಂದ ಇವತ್ತು ನಾನು ಹೆಚ್ಚಿಗೆ ಇಲ್ಲಿ ಮಾತಾಡೋಂಥದ್ದಿಲ್ಲ. ಅನೇಕ ಕಂಪ್ನಿಗಳೆಲ್ಲ ಕೂಡ ಬಂದಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಇದೊಂದು ದೊಡ್ಡ ಟ್ಯಾಲೆಂಟ್ ಹಬ್. ಇದು ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಎಲ್ಲ ರಾಜ್ಯದಿಂದ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಪ್ರಕೃತಿ, ಉದ್ಯೋಗ, ಒಳ್ಳೆ ಸಂಬಳ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಜನರ ಜೊತೆ ಒಟ್ಟಿಗೆ ನಾವೆಲ್ಲ ಸೇರಿಸಿವಿ ಅಂತೇಳಿ ಇವತ್ತು ಈಗ ತಾನೇ ನಾನು ಒಂದು ದೊಡ್ಡ ಇದಕ್ಕೆ ಇನಾಗ್ರೇಷನ್ಗೆ ನಾನು CM ಅವರು ಕೂಡ ಈ ಒಂದು ಗೇಮಿಂಗ್ ವಿಚಾರದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದೇನೆ. ಸೊ ಅದರಿಂದ ನಮ್ಮ ಲೇಬರ್ ಇಲಾಖೆ, ಆಮೇಲೆ ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಲ್ಲಿ ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ, ಟೆಕ್ನಾಲಜಿ ಕೂಡ ಭಾಳ ಬಂದಿದೆ. ನೀವು ದೆಹಲಿಯಲ್ಲಿ ತೆಗೆದುಕೊಳ್ಳಿ, ಮುಂಬೈ ತೆಗೆದುಕೊಳ್ಳಿ, ಹೈದ್ರಾಬಾದ್ ತೆಗೆದುಕೊಳ್ಳಿ, ಚೆನ್ನೈ ತೆಗೆದುಕೊಳ್ಳಿ, ಎಲ್ಲ ಕೂಡ ಇವತ್ತು ಭಾಳ ವಿಶೇಷವಾಗಿ ನಮ್ಮ ಈ ಲೇಬರ್ಸು ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಸೊ ಇಲ್ಲೂ ಕೂಡ ಹೊರಗಡೆ ರಾಜ್ಯದಿಂದ ನಾವು ತುಂಬಾದಂಥ ಸಹಕಾರ ಕೊಡ್ತೀವಿ, ಬೆಂಬಲ ಕೊಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಇಲ್ಲಿ ಪರಿಸರ ಚೆನ್ನಾಗಿದೆ ಅಂತೇಳಿ ಬರ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.